ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸ್ವಲ್ಪ ವಿಧಾನದಲ್ಲಿ ಹೀರೆಕಾಯಿಯನ್ನು ಬಳಸಿ ಭರ್ತವನ್ನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಬೇಗನೆ ಆಗೋಗುತ್ತೆ. ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹೀರೆಕಾಯಿಯನ್ನು ತೊಗೊಂಡಿದ್ದೀನಿ. ಇದು ತುಂಬ ಎಳೆ ಹೀರೆಕಾಯಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಹೀರೆಕಾಯಿನ ಬಳಸಿ ಸಾಂಬಾರು ಮಾಡಿರ್ತೀವಿ, ಬಜ್ಜಿ ಮಾಡಿರ್ತೀವಿ, ಎಲ್ಲ ಥರದ ಅಡುಗೆಯನ್ನು ಮಾಡಿರ್ತೀವಿ. ಈ ಥರದ ರೆಸಿಪಿನೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಮೊದಲಿಗೆ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಸೇರಿಸಿದ್ದೀನಿ ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿನ ಸೇರಿಸಿದ್ದೀನಿ. 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಹೀರೆಕಾಯಿಯನ್ನು ಕಟ್ ಮಾಡಿರುವಂತಹ ಹೀರೆಕಾಯಿನ ಎಲ್ಲನೂ ಕೂಡ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಹುರ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ. ಹೀರೆಕಾಯಿ ತುಂಬಾ ಟೈಮ್ ತಗೊಳ್ಳೋದಿಲ್ಲ, ಬೇಗನೆ ಬೆಂದೋಗುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೋದು. ಹಾಗೆ ತುಂಬಾ ಸಮಯ ಹಿಡಿಯೋದಿಲ್ಲ ಇದನ್ನು ಮಾಡ್ಕೊಳ್ಳೋದಕ್ಕೆ. ಈ ರೆಸಿಪಿನ ತುಂಬ ಬೇಗನೆ ಆಗೋಗುತ್ತೆ. ಮಧ್ಯಾಹ್ನ ಟೈಮಲ್ಲಿ ಅನ್ನದ ಜೊತೆ ಅಂತೂ ಸಖತ್ತಾಗಿರುತ್ತೆ. ನಾನು ಇದನ್ನು ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷದಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದಾದ ನಂತರ ನಾನು ಇವಾಗ ತೆಗೆದಿಟ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೊಬೇಕು, ಇಲ್ಲಾಂದರೆ ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಎಲ್ಲ ಕೂಡ ತೆಗ್ದಾದ ನಂತರ ಅದೇ ಪಾತ್ರೆಗೆ ನಾನು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಒಂದು ಸಣ್ಣದಾಗಿರುವಂತಹ ಈರುಳ್ಳಿನ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿ ಸೇರಿಸ್ಕೋಬೇಕು. ಈರುಳ್ಳಿನೂ ಅಷ್ಟೇ ತುಂಬ ಮೆತ್ತಗಾಗೋವರೆಗೂ ಕೂಡ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಇದನ್ನು ಮತ್ತು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಜಜ್ಜಿ ಸೇರಿಸಿದ್ದೀನಿ. ಸಿಪ್ಪೆ ತೆಗೆದರೇ ಹಾಗೆ ಹಾಕಿದರೆ ಸಿಡಿದು ಬಿಡುತ್ತೆ. ಹಾಗಾಗಿ ನಾನು ಜಜ್ಜಿ ಸೇರಿಸಿದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಬೆಂದಾದ ನಂತರ ಇದನ್ನು ಕೂಡ ಒಂದು ಕಡೆ ತೆಗ್ದು ಒಂದು ಪಾತ್ರೆಗೆ ತೆಗೆದು ಇಟ್ಕೊತಾ ಇದ್ದೀನಿ. ಇದಾದ ನಂತರ ಒಣಮೆಣ್ಸಿಕಾಯಿಯನ್ನು ತೊಗೊಂಡಿದ್ದೀನಿ. 2 ಖಾರಕ್ಕೆ ಒಣಮೆಣ್ಸಿಕಾಯಿ, 1 ಬ್ಯಾಡಗಿ ಮೆಣಸಿಕಾಯಿನ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿಕಾಯಿ ಇದ್ದರೆ ತೊಗೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಮುಂಚೆನೇ ಅಚ್ಚ ಖಾರದ ಪುಡಿ ಬಳಸಿರೋದ್ರಿಂದ ನಾನಿಲ್ಲಿ 2 ಮೆಣಸಿಕಾಯಿನ ತೊಗೊಂಡಿದ್ದೀನಿ, ಖಾರದ ಮೆಣಸಿಕಾಯಿ. ಇದನ್ನು ಕೂಡ ಸ್ವಲ್ಪ ಇದು ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಬೇಕು. ಇದು ಕಂಪ್ಲೀಟಾಗಿ ಆದ ನಂತರ ಇದನ್ನು ಕೂಡ ಒಂದು ಪಾತ್ರೆಗೆ ತೆಗೆದಿಡ್ತಾ ಇದ್ದೀನಿ. ನಂತರ ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದೇ ಒಂದು ಟೊಮೊಟೊ ಹಣ್ಣು. ಇದು ಹುಳಿ ಟೊಮೊಟೊ ಹಣ್ಣನ್ನು ಒಂದೇ ಒಂದು ಸಾಕು ಅಷ್ಟೇ. ಹುಳಿ ಟೊಮೊಟೊ ಹಣ್ಣಿದ್ರೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದನ್ನು ಮುಚ್ಚಳವನ್ನು ಮುಚ್ಚಿ ನಾನಿಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊತೀನಿ. ನೋಡಿ ಇವಾಗ ಬೆಂದು ರೆಡಿಯಾಗಿದೆ. ಇವಾಗ ಅದನ್ನು ಕೂಡ ಒಂದು ಬಟ್ಲಿಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸಿದ ನಂತರ ಮೇಲ್ಗಡೆ ಇರುವಂತಹ ಟೊಮೊಟೊಲಿರುತ್ತಲ್ಲ ಸಿಪ್ಪೆ, ಅದನ್ನು ತೆಗೆದಾಕ್ಬಿಡಿ. ಬಾಯಿಗೆ ಸಿಗ್ತಾಯಿದೆ, ಸ್ವಲ್ಪನೂ ಕೂಡ ಚೆನ್ನಾಗಿರೋದಿಲ್ಲ. ಇವಾಗ ಎಲ್ಲನೂ ಕೂಡ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಪುಡಿಯನ್ನಾಗಿ ಮಾಡ್ಕೊಳ್ಳಿ. ನಿಮಗೆ ಕೈಯಲ್ಲಿ ಆಗಲಿಲ್ಲ ಅಂದರೆ ಮಿಕ್ಸಿಗೆ ಹಾಕಿ ಹಂಗೆ ಒಂದೇ ಒಂದು ರೌಂಡ್ ಹೊಡಿಸಿ ಅಷ್ಟೇ. ನಾನಿವಾಗ ಮಿಕ್ಸಿಗೆ ಹಾಕಿ 1 ರೌಂಡ್ ಹೊಡ್ಸಿದ್ದೀನಿ. ನೋಡಿ ಒಂದೇ ಒಂದು ಹಿಂಗೆ ಅಂದ್ಬಿಟ್ಟು ಹಿಂಗೆ ತೆಗೀರಿ ಅಷ್ಟೇ. ನೋಡಿ ಈ ಥರ ಇರಬೇಕು. ಈ ಥರ ಇದ್ದರೆ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿರುತ್ತೆ. ಅನ್ನಕ್ಕಂತೂ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಬದನೆಕಾಯಿನ ಬಳಸಿ ನಾವು ಭರ್ತವನ್ನು ಮಾಡಿರ್ತೀವಿ, ಟೊಮೊಟೊವನ್ನು ಬಳಸಿ ಮಾಡಿರ್ತೀವಿ, ಹೀರೆಕಾಯಿನ ಬಳಸಿ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.